ವಕ್ಫ್ ಹೋರಾಟಕ್ಕಿಳಿದ ಯತ್ನಾಳ್ ರೆಬಲ್ ಟೀಮ್ ಬೀದರ್ನಲ್ಲಿ 1 ವಾರದ ಹೋರಾಟ ಹೇಗಿರುತ್ತೆ? ವಿಜೇಂದ್ರ ಹೊರಡಿಸಿದ ಆ ಕಟ್ಟಪ್ಪಣೆ ಏನು? ರೆಬಲ್ಸ್ ವಕ್ಫ್ ಹೋರಾಟ. ರೆಬಲ್ ಶಾಸಕ ಯತ್ನಾಳ್ ಟೀಮ್ನಿಂದ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೀತಾ ಇದೆ. ಯತ್ನಾಳ್ ಬಣದ ಹೋರಾಟಕ್ಕೆ ಸ್ಥಳೀಯ ಬಿಜೆಪಿ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಬಿಜೆಪಿ ನಾಯಕರೇ ಹೋರಾಟಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅನ್ನುವ ರೀತಿಯಾಗಿ ಎರಡೆರಡು ಬಣಗಳು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ಎರಡೆರಡು ಹೋರಾಟಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಈಗಾಗಲೇ ಯತ್ನಾಳ್ ಅವರ ಟೀಮ್ ಕೂಡ ಹೋರಾಟವನ್ನ ಆರಂಭ ಮಾಡಿದೆ. ಇದಕ್ಕೆ ಸ್ಥಳೀಯ ಬಿಜೆಪಿ ನಾಯಕರೇ ಅಡ್ಡಿಪಡಿಸ್ತಾ ಇದ್ದಾರೆ. ಬೀದರ್ ಜಿಲ್ಲಾ ಬಿಜೆಪಿಯಿಂದ ಯತ್ನಾಳ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಬಿಜೆಪಿ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ಕಿಡಿಕಾರಿ ಬಿಜೆಪಿ ನಾಯಕರ ಪೋಸ್ಟ್ ಹಾಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಹಟಾವೋ ಭಾರತ ದೇಶ ಬಚಾವೋ ಅನ್ನುವ ಘೋಷವಾಕ್ಯದಡಿ ಯತ್ನಾಳ್ ಸೇರಿದಂತೆ ಅವರ ಇಡೀ ಟೀಮ್ ಇವತ್ತು ಹೋರಾಟವನ್ನ ಆರಂಭ ಮಾಡಿದೆ. ಈ ಒಂದು ಟೀಮ್ನಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಸೇರಿದಂತೆ ಹಲವರಿದ್ದಾರೆ. ಸೊ ಈ ಪ್ರತಿಭಟನೆ ಈಗಾಗಲೇ ಆರಂಭ ಆಗಿದೆ. ಈಗಾಗಲೇ ಹೋರಾಟ ಮಾಡೋದೇ ಯಾವುದೇ ರೀತಿಯಾದಂತಹ ಒಂದು ಬಿಜೆಪಿ ಅಧ್ಯಕ್ಷರ ಗಮನಕ್ಕೆ ತಾರದೆ, ಅವರ ನೇತೃತ್ವ ಇಲ್ಲದೆ. ಹಾಗಾಗಿ ಯತ್ನಾಳ್ ಟೀಮ್ನಿಂದ ಇನ್ನು ಏನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಯತ್ನಾಳ್ ಟೀಮ್ನಿಂದ ಬೀದರ್ನಲ್ಲಿ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನರ್ನಲ್ಲಿ BS ಯಡಿಯೂರಪ್ಪ, BY ವಿಜೇಂದ್ರ ಇವರ ಫೋಟೋಗಳೇ ಇಲ್ಲ. ರಾಜ್ಯ ನಾಯಕರ ಫೋಟೋಗಳಿಗೆ ಯತ್ನಾಳ್ ಟೀಮ್ ಇಲ್ಲಿ ಬ್ರೇಕ್ ಅನ್ನ ಹಾಕಿದೆ. ಕೇವಲ ಕೇಂದ್ರ ನಾಯಕರ ಫೋಟೋವನ್ನಷ್ಟೇ ಇಲ್ಲಿ ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, JP ನಡ್ಡಾ, ಅಮಿತ್ ಶಾ ಇವರ ಫೋಟೋಗಳನ್ನ ಈಗಾಗಲೇ ಬ್ಯಾನರ್ಗಳಲ್ಲಿ ಹಾಕೊಂಡಿದ್ದಾರೆ. ಈ ಮೂಲಕ ಮತ್ತೊಮ್ಮೆ BS ಯಡಿಯೂರಪ್ಪಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳ್. ಈಗ ಪ್ರತಿದಿನ ಕೂಡ ಇವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇರೋದು, ಅವರ ವಿರುದ್ಧ ಮಾತನಾಡ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಇನ್ನು ಇದರಲ್ಲಿ ಫೋಟೋಗಳನ್ನ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ನಿಮ್ಗೆ ನಾವು ಬ್ಯಾನರ್ನ ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಬ್ಯಾನರ್ಗಳಲ್ಲಿ ಇವರದ್ದು ಮಾತ್ರ ಫೋಟೋ ಇದೆ. ಈ ಟೀಮ್ನ ಒಂದು ಫೋಟೋ ಇದೆ ನೋಡಿ. ಇಲ್ಲಿ ಈಗಾಗಲೇ ಒಂದು 10 ಜನರ ಒಂದು ಫೋಟೋ, ಜೊತೆಗೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ, JP ನಡ್ಡಾ, ಅಮಿತ್ ಶಾ, ರಾಜ್ಯ ಮುಖಂಡರುಗಳ ಫೋಟೋಗಳೇ ಇಲ್ಲ. ಇಲ್ಲಿ ಹಿರಿಯ ನಾಯಕರಾಗಿರುವಂತಹ BS ಯಡಿಯೂರಪ್ಪ ಆಗಿರಬಹುದು, ಅಥವಾ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಆಗಿರ್ಬೋದು, ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಆಗಿರ್ಬೋದು, ಪ್ರಮುಖ ನಾಯಕರು ಯಾರು ಇದ್ದಾರೆ ಅವರ ಯಾರ ಫೋಟೋಗಳು ಕೂಡ ಈ ಒಂದು ಬ್ಯಾನರ್ಗಳಲ್ಲಿ ಕಾಣಿಸ್ತಾ ಇಲ್ಲ. ಈಗಾಗಲೇ ಎರಡೆರಡು ಬಣಗಳ ಆಗಿದೆಯಲ್ಲ ವಕ್ಫ್ ಹೋರಾಟವನ್ನ ಈಗಾಗಲೇ ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಾಯಕರನ್ನ ಕಡೆಗಣಿಸಿದ್ದಾರೆ. ಅವರನ್ನ ಇಲ್ಲಿ ಒಂದು ಕಡೆ ಯಾವುದೇ ಕಾರಣಕ್ಕೂ ಮನವಿಯನ್ನ ತೆಗೆದುಕೊಳ್ತಾ ಇಲ್ಲ. ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಗಳು ಇಲ್ಲಿ ಇಲ್ಲ ಅಂತ ಹೇಳಿ ಸ್ಥಳೀಯ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರೇ ಈ ಒಂದು ಹೋರಾಟಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸ್ಥಳೀಯ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ. ನಾನ್ ಹೇಳ್ತಾ ಇರೋದು ವಿಷಯ ಏನು, ವಕ್ಫ್ ವಿಷಯ ಏನಿದೆ ಇದು ಒಳ್ಳೆ ವಿಷಯ, ಅದ್ರಾಗೇನು ಮಾತಿಲ್ಲ. ನಾವು ಕೂಡ ನಿರಂತರವಾಗಿ 2013-14 ಭಾರತೀಯ ಜನತಾ ಪಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ನೇತೃತ್ವದಾಗ ಪ್ರತಿ ಸಲ ಮಾಡ್ತಾನೆ ಹೊಂಟಿದೀವಿ. ಆದ್ರೆ ಇವತ್ತೇನು ಏಕಾಏಕಿ ನಮ್ಮ ನಾಯಕರು ಯಾರೋ ಒಬ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ನಮ್ಮ ಮಂಡಲ ಮಾಹಿತಿ ಇಲ್ಲ, ಜಿಲ್ಲೆಗೆ ಮಾಹಿತಿ ಇಲ್ಲ, ನಮ್ಮ ಕ್ಷೇತ್ರ ನಾಯಕ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲದೇನೆ ನಮ್ಮ ಕ್ಷೇತ್ರದ ಬಂದ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾ. ವಿಷಯ ಒಳ್ಳೆದಿದೆ, ಅದು ನೀವು ಬಂದಿದ್ದ ತರಿಕಾರ ರಾಂಗ್ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಷ್ಟ ಪಕ್ಷ, ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಯಾರು ತಡೆಯಕ್ಕಾಗಲ್ಲ. ನಾವು ಕೂಡ ಬಂದಿದ್ದೀವಿ. ನಾವು ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರೇ, ನೀವು ಜಿಲ್ಲಾ ಕಮಿಟಿಯಿಂದ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ, ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ನೀವೇನು ಬಂದಿಲ್ಲ ಸಮೀಕ್ಷೆ ಮಾಡ್ತಿದ್ದೀರಿ ಅಂದ್ರೆ ಇವತ್ತಿನ ದಿನ ಇಲ್ಲಿ ವಾತಾವರಣ ಬೇರೆ ಆಗ್ತಿತ್ತು. ಸಿದ್ದರಾಮಯ್ಯನ ಮೂರ್ತಿ ಇಲ್ಲಿ ಪ್ರಕೃತಿ ದಹನ ಮಾಡ್ತಿದೀವಿ.
ಜಮೀರ್ ಅಹಮದ್ ಪ್ರಕೃತಿದ ಏನ್ ಮಾಡ್ತೀವಿ. ಇದೇ ನೀವು ಭಾರತೀಯ ಜನತಾ ಪಕ್ಷದ ಏನ್ ಸಿಂಬಲ್ ಇಟ್ಕೊಂಡು ಬಂದಿದ್ರಿ, ನೀವು ಬರ್ರಿ, ಬೇಡ ಅಂತಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದ ನೇತೃತ್ವ, ವಿಜೇಂದ್ರ ನೇತೃತ್ವ, ನರೇಂದ್ರ ಮೋದಿ ಅವರ ನೇತೃತ್ವ, ಜಿಲ್ಲಾಧ್ಯಕ್ಷರ ನೇತೃತ್ವ, ಮಂಡಲಾಧ್ಯಕ್ಷರ ನೇತೃತ್ವ ಬಂದು ಎಲ್ಲರಿಗೂ ಮಾಹಿತಿ ಕೊಟ್ಟು ಬರ್ತೀರಿ ಅಂದ್ರ ಇವತ್ತಿನ ಕಾರ್ಯಕ್ರಮ ಏನೋ 20-25 ಸಾವಿರ ಜನ ಸೇರಿಸ್ತೇವೆ. ಇದೇನ್ ಮಾಡ್ತಾ ಇದೀರಿ ನೀವು? ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ. ಈ ವೇದಿಕೆ ಮುಖಾಂತರ, ಈ ಮಾಧ್ಯಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಿಗೆ ಒಂದೇ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪಕ್ಷದಿಂದ ಯಾವುದೇ ನೋಟಿಸ್ ಕೊಡದೆ ಮುಲಾಜಿಲ್ಲದೇನೆ ಇವತ್ತು ಸಂಜೆವರೆಗೂ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಸಣ್ಣ ಇಶ್ಯೂ ಅಲ್ಲ. ವಕ್ಫ್ ಬೋರ್ಡ್ಗೂ ನಮಗೂ ಅನ್ಯಾಯ ಆಗಿದೆ, ನಮ್ಗೆ ಗೊತ್ತಿದೆ. ನಮ್ಮ ರೈತರು ಮನೆ ಮಠ ಕಳ್ಕೊಂಡಿದ್ದಾರೆ, ನಮಗೂ ಕೂಡ ಅನುಭವ ಇದೆ ಅದ್ರದ್ದು. ಆದ್ರೆ ಈ ತರ ನೀವು ಪಾರ್ಟಿ ಗೊಂದಲ ಸೃಷ್ಟಿ ಮಾಡೋದು ತಪ್ಪು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗಾಗಲೇ ಇವತ್ತಿನಿಂದ ಬಿಜೆಪಿಯ ಮತ್ತೊಂದು ಬಣದ ವಕ್ಫ್ ಭೂ ಕಬಳಿಕೆ ವಿರುದ್ಧದ ಜನಜಾಗೃತಿ ಹೋರಾಟ ಆರಂಭ ಆಗಿದೆ ರೆಬೆಲ್ಸ್ ಟೀಮ್ನಿಂದ. ಈಗಾಗಲೇ ಹೋರಾಟ ಆರಂಭ ಆಗಿದೆ, ಆದರೆ ಸ್ಥಳೀಯ ಬಿಜೆಪಿ ಮುಖಂಡರೇ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಬಣ ರಾಜ್ಯಕ್ಕೆ ಎದ್ದು ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಇವರ ಹೋರಾಟದ ಹಾದಿ ಈಗ ಅಲ್ಲಿ ಯಾವ ರೀತಿಯಾಗಿ ಇದೆ? ಹೌದು ನವಿತಾ, ಏನಂತಂದ್ರೆ ಏನು ಬೀದರ್ನಲ್ಲಿ ವಕ್ಫ್ ವಿರುದ್ಧ ಹೋರಾಟನ ಬೀದರ್ನಿಂದ ಆರಂಭ ಮಾಡಿದ್ದಾರೆ. ಯತ್ನಾಳ್ ಟೀಮ್ ಏನು ಹೋರಾಟನ ಶುರು ಮಾಡಿದ್ದಾರೆ. ರೈತರಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತದೆ, ಯತ್ನಾಳ್ ಟೀಮ್ ರೈತರ ಪರ ಹೋಗಿ ಗ್ರಾಮಗಳಿಗೆ ಹೋಗಿ ಅಲ್ಲಿನ ಸತ್ಯ ಶೋಧನೆ ಮಾಡಲಿಕ್ಕೆ ಈಗ ಒಂದು ಇಲ್ಲಿಂದ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಂಥದ್ದು. ಈಗ ರೈತರಿಗೆ ಅಹವಾಲನ್ನು ಸ್ವೀಕಾರ ಮಾಡೋಕ್ಕಂತ ಬೀದರ್ನ ಧರ್ಮಾಪುರ ಗ್ರಾಮಕ್ಕೆ ಬಂದಿದ್ರು. ಆದ್ರೆ ಬೀದರ್ನ ಧರ್ಮಾಪುರ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಾಗ್ಲಿ ನಾಯಕರಿಗಾಗ್ಲಿ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಅಲ್ಲದೆ ಏನು ಈ ಕಾರ್ಯಕ್ರಮದ ಬ್ಯಾನರ್ ಅನ್ನು ಹಾಕಿದ್ರೆ ಬ್ಯಾನರ್ ನಲ್ಲಿ ರಾಜ್ಯ ನಾಯಕರ ಫೋಟೋಗಳಿಲ್ಲ. ಹಾಗಾಗಿ ಈ ಒಂದು ಶಿಷ್ಟಾಚಾರ ಉಲ್ಲಂಘನೆ ಈ ಟೀಮ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಈಗ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಿರುವಂತದ್ದು. ಯಾಕಂದ್ರೆ ಪಕ್ಷದ ಅಡಿಯಲ್ಲಿ ಒಂದು ಹೋರಾಟನ ಮಾಡ್ತಾ ಇದೀವಿ. ಕಳೆದ ಹಲವು ದಿನಗಳಿಂದ ಪಕ್ಷದ ಈ ವಕ್ಫ್ ವಿರುದ್ಧ ಹೋರಾಟನ ಮಾಡ್ತಾ ಇದೆ. ಹಾಗಾಗಿ ಪಕ್ಷದ ಎಲ್ಲಾ ಕಾರ್ಯಕರ್ತರ ಜೊತೆಗೂಡಿಗೆ ತಗೊಂಡು ಹೋಗಬೇಕು. ಇದೊಂದು ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬಿಜೆಪಿ ಕಾರ್ಯಕರ್ತರು ಕೂಡ ನಮ್ಮೊಂದಿಗೆ ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ, ವಕ್ಫ್ ವಿರುದ್ಧ ಹೋರಾಟ ಮಾಡಕ್ಕೆ ಯತ್ನಾಳ್ ಟೀಮ್ ಹೋರಾಟನ ಬೀದರ್ನಿಂದ ಆರಂಭ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯ ನಾಯಕರಿಗೆ ಯಾರಿಗೂ ಮಾಹಿತಿಯನ್ನು ಕೊಟ್ಟಿಲ್ವಾ? ಸರ್, ನಾನು ಗುರುನಾಥ್ ರಾಜಗಿರಿ ಬಗ್ದಲ್ ಅಂತ ಬೀದರ್ ದಕ್ಷಿಣ ಮಂಡಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಬಂದಿದ್ದಾರೆ. ನಾವು ನಿರಂತರವಾಗಿ 2013ರಿಂದ ಈ ವಕ್ಫ್ ವಿಷಯವನ್ನು ಇಟ್ಟುಕೊಂಡು ನಿರಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರ ನಾಯಕರು ಶೈಲೇಂದ್ರ ಬೆಲ್ದಾವಳಿ ನೇತೃತ್ವ, ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ. ಆದರೂ ಕೂಡ ಇವತ್ತೇ ನಮ್ಮ ನಾಯಕರೇನು ಬಂದಿದ್ದಾರೆ, ವಕ್ಫ್ ವಿಷಯ ಇಟ್ಕೊಂಡು ಬಂದಿದ್ದಾರೆ, ಒಳ್ಳೆಯದಿದೆ. ಆದ್ರೆ ಭಾರತೀಯ ಜನತಾ ಪಕ್ಷ ಅನ್ನೋದು ಶಿಸ್ತಿನ ಪಕ್ಷ. ಇಲ್ಲೊಂದು ಶಿಷ್ಟಾಚಾರ ಇದೆ. ಆ ಶಿಷ್ಟಾಚಾರ ಎಲ್ಲವನ್ನೂ ಅದಿಗಟ್ಟಿ ಯಾವುದೇ ಒಂದು ಮಾಹಿತಿ ಇಲ್ಲದೆ, ಜಿಲ್ಲಾಕ್ ಮಾಹಿತಿ ಇಲ್ಲ, ಕ್ಷೇತ್ರ ನಾಯಕರಿಗೆ ಮಾಹಿತಿ ಇಲ್ಲ, ಇವಾಗ ನಮ್ಮ ಮಂಡಲ್ ಟೀಮಿಗೂ ಮಾಹಿತಿ ಇಲ್ಲ. ನಾನು ಮಂಡಲ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಒಂದು ಫೋನ್ ಕೂಡ ಮಾಡಿಲ್ಲ. ನಮ್ಮ ಕ್ಷೇತ್ರದ ಬರಬೇಕಾದ್ರೆ ನಮ್ಮ ಮಂಡಲ್ ಪರ್ಮಿಷನ್ ತಗೊಳ್ಳೇಬೇಕು, ಜಿಲ್ಲಾಧ್ಯಕ್ಷ ಮಾಹಿತಿ ಕೊಡಲೇಬೇಕು. ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ ಎಲ್ಲಿ ಕಲ್ತಿದ್ರಿ ಯತ್ನಾಳ್ ಅವರೇ? ನೀವೇನ್ ಮಾಡ್ತಾ ಇದ್ದೀರಿ? ಈ ತರ ನೀವು ಗೊಂದಲ ಸೃಷ್ಟಿ ಮಾಡಿದ್ರಿಂದಲೇ ನಮ್ಮ 3 ಮತಕ್ಷೇತ್ರಗಳು ಕಳ್ಕೊಂಡೆ ಇವತ್ತಿನ ಉಪಚುನಾವಣೆಯಲ್ಲಿ. ಇದಕ್ಕೆ ನೇರ ಯಾರಾದ್ರೂ ಹೊಣೆ ಇದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಹೊಣೆ ಇದೆ. ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಎಲ್ಲಲ್ಲೂ ಗೊಂದಲ. ಅರೆ, ನೀವೇ ಲೂಸ್ ಟಾಕಿಂಗ್ ಮಾಡಿದ್ರೆ ಹೆಂಗ? ರಾಜ್ಯಾಧ್ಯಕ್ಷರ ಬಗ್ಗೆದಾಗ ನಿಮ್ದು ಏನಾದ್ರೂ ಗೊಂದಲ ಇದ್ರೆ ಮಾಡ್ಕೊಳ್ಳಿ, ಬೇಡ ಅಂತ ಇಲ್ಲ. ನಾವು ರಾಷ್ಟ್ರ ನಾಯಕರಲ್ಲಿ ದಿಲ್ಲಿಯಲ್ಲಿ ಕೂತು ಮಾತ್ಕೊಳ್ಳಿ. ಕೈಲಾಗದೆ ಪಬ್ಲಿಕ್ ನಲ್ಲಿ ಬಂದು ಇದೊಂದು ಒಂದು ಮಂಡಲ್ ಕಮಿಟಿಯಲ್ಲಿ ಬಂದು ಈ ತರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಹೆಂಗೆ? ಇದು ವಕ್ಫ್ ವಿಚಾರ ಒಳ್ಳೆಯದೇ ಇದೆ. ನಾವು ನಿರಂತರವಾಗಿ ಬಿಜಾಪುರ್ನಲ್ಲೂ ಕೂಡ ಸ್ಟ್ಯಾಂಡಿಂಗ್ ಕಮಿಟಿ ಬಂದಿತ್ತು. ನಾವು ಕೂಡ ಇಲ್ಲಿ ನಿರಾಶ್ರಿತರು ಕಳಿಸಿದೀವಿ, ನಾವು ಕೂಡ ಬಂದಿದ್ದೀವಿ. ಅವತ್ತು ಬೇಕಾದಾಗೆ ಮಂಡಲ್ದವ್ರು ಬೇಕು, ಮಂಡಲ್ ಟೀಮ್ ಬೇಕು, ಮಂಡಲ್ ಜನರು ಬೇಕು, ಸ್ಥಳೀಯ ಶಾಸಕರು ಬೇಕು. ಇವತ್ತು ನೀವು ಯಾವ ನಮ್ಮ ಮಂಡಲ್ನಾಗೆ ಬರ್ತಾ ಇದ್ದೀರಿ? ನಮ್ಮ ಶಾಸಕರೇ ಬೇಡ, ನಮ್ಮ ಮಂಡಲ್ ಟೀಮೇ ಬೇಡ, ನಮ್ಮ ಸಂಘಟನೆ ಬೇಡ. ನೀವು ಇವತ್ತು ಬರೋದೇನು ಗೊತ್ತಾಗುತ್ತಿದ್ರೆ ನಮಗೇನು ಶಿಷ್ಟಾಚಾರ ಪ್ರಕಾರ ನೀವು ಬಂದಿರೋ 25,000 ಜನ ಸೇರ್ತಾ ಇದೀವಿ ಇಲ್ಲಿ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಲ್ಲ, ಇದು ಬಿಜೆಪಿಗೆ ಆಗ್ತಾ ಇಲ್ಲ.